ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 47ನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ದೇವಾಸುರರ ಯುದ್ಧ, ಶುಕ್ರಾಚಾರ್ಯನು ಮಹಾದೇವನಿಂದ ವರವನ್ನು ಪಡೆದುದು, ವಿಷ್ಣುವಿಗೆ ಭೃಗುಮುನಿಯು ಶಾಪವನ್ನು ಕೊಟ್ಟುದು, ಬೃಹಸ್ಪತಿಯು ಅಸುರರನ್ನು ಮೋಸಗೊಳಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಪರಮೇಶ್ವರನಿಂದ ವರಗಳನ್ನು ಪಡೆದ ಸಂತೋಷಾತಿಶಯದಿಂದ ಶುಕ್ರಾಚಾರ್ಯನು ಈಶ್ವರನನ್ನು ಕುರಿತು ಸ್ತೋತ್ರ ಮಾಡುತ್ತಾನೆ. ಶುಕ್ರಾಚಾರ್ಯನು ಹೇಳುತ್ತಾನೆ, ನೀಲಕಂಠನು, ತ್ರಿಮೂರ್ತಿಗಳಲ್ಲಿ ಕೊನೆಯವನು, ಕಾಂತಿಮಂತನು, ಪ್ರಳಯದಲ್ಲಿ ಜಗತ್ತುಗಳನ್ನು ಸಂಹರಿಸಿ ನೆಕ್ಕುವಾತನು, ತಪೋಗುಣ ಭರಿತನು, ಸಂವತ್ಸರ ಸ್ವರೂಪನು, ಸಕಲ ಜೀವರಾಶಿಗಳಿಗೆ ಬೇಕಾದ ಆಹಾರದ ಅಧಿಪತಿಯೂ ಆದ ಪರಮೇಶ್ವರನಿಗೆ ನಮಸ್ಕಾರ. ಜಟಾಧಾರಿ, ಭಯಂಕರ ಸ್ವರೂಪನು, ಸೂರ್ಯಚಂದ್ರರೇ ಕಣ್ಣಾಗಿರತಕ್ಕವನು, ವರಪ್ರದನು, ಸಕಲ ಲೋಕಗಳ ಸ್ತುತಿಗೆ ಪಾತ್ರನಾದವನು,
ಜ್ಞಾನೋಪದೇಶಕನು, ದೇವಾದಿದೇವನು, ವೇಗಶಾಲಿಯೂ ಎನಿಸಿಕೊಂಡಿರುವ ಮಹಾದೇವನಿಗೆ ನಮಸ್ಕಾರ. ಕಿರೀಟಧಾರಿಯು, ಮಂಗಳಮುಖನು, ಬಹುರೂಪನು, ಜಗತ್ಕರ್ತನು, ಸಕಲೈಶ್ವರ್ಯ ಕಾರಣನು, ತಪೋಗಮ್ಯನು, ಚಿತ್ರಾಂಬರಧಾರಿಯೂ ಆದ ರುದ್ರನಿಗೆ ನಮಸ್ಕಾರ. ಸ್ವೇಚ್ಛೆಯಿಂದ ಹೃಸ್ವರೂಪನಾಗಿ ತಲೆ ಕೆದರಿರಲು ದೈತ್ಯರ ಮೇಲೆ ದೇವಸೇನೆಯನ್ನು ನಡೆಸಿ ಕೋಪದಿಂದ ಮುಖವು ಕೆಂಪೇರಿರಲು ತಕ್ಷಕನೆಂಬ ಮಹಾಸರ್ಪವನ್ನು ಲೀಲೆಯಿಂದ ಧರಿಸಿರುವ ನಿರುಪದ್ರವವಾದ ಆಶ್ರಯವನ್ನು ಕೊಡುವ ಸರ್ವಜ್ಞನಿಗೆ ನಮಸ್ಕಾರ. 1000 ತಲೆಗಳು 1000 ಕಣ್ಣುಗಳು ಪ್ರಕಾಶಿಸುತ್ತಿರಲು ದಾನಿಯು, ಶ್ರೇಷ್ಠನು, ಮಂಗಳ ಸ್ವರೂಪನು, ಶುಭ್ರವರ್ಣನೂ ಆಗಿ ವಿರಾಜಿಸುವ ಪುರುಷ ಶಬ್ದ ವಾಚ್ಯನಾದ ಮಹಾದೇವನಿಗೆ ನಮಸ್ಕಾರ. ಕೈಲಾಸವಾಸಿಯು, ಪೂಜಾರ್ಹನು, ಬಲಶಾಲಿಯು, ಯಜ್ಞದಲ್ಲಿ ಆಜ್ಯ ಭಾಗವನ್ನು ಪಡೆಯತಕ್ಕವನು, ನಿತ್ಯ ತೃಪ್ತನು, ಶುಭ ವಸ್ತ್ರಧರನು, ಪಿನಾಕವೆಂಬ ದಿವ್ಯ ಧನುಸ್ಸನ್ನು ಧರಿಸಿದವನೂ ಆದ ಪರಮೇಶ್ವರನಿಗೆ ನಮಸ್ಕಾರ. ಬತ್ತಳಿಕೆಯು ಬೆನ್ನಿನಲ್ಲಿ ಶೋಭಿಸುತ್ತಿರಲು ಸಂಸಾರದಿಂದ ಭಕ್ತರನ್ನು ಪಾರು ಮಾಡುತ್ತಾ ಮಂಗಳ ನೇತ್ರನು, ಪಾಪಹರನೂ ಎನಿಸಿ ಪ್ರಳಯ ಕಾಲದಲ್ಲಿ ಕೆಂಪು ಮುಖವು, ಭಯಂಕರಾಕೃತಿಯು, ಉಗ್ರರೂಪವೂ ಆಗಿ ವಿರಾಜಿಸುವ ಶಿವನಿಗೆ ನಮಸ್ಕಾರ. ದೇವೋತ್ತಮನು, ದುಷ್ಟದಮನನು, ವಿಶ್ವರೂಪನು, ಸುಖಪ್ರದನು, ಸರ್ವರಿಂದಲೂ ಆಶ್ರಯಿಸಲ್ಪಡುವವನು, ಶ್ರೇಷ್ಠನು, ಜ್ಯೇಷ್ಠನು, ತ್ರಿಮೂರ್ತಿಗಳಲ್ಲೊಬ್ಬನೂ ಆದ ಶಂಕರನಿಗೆ ನಮಸ್ಕಾರ. ಸಕಲ ಜಗತ್ತುಗಳ ಅಧಿಪತಿಯು, ಪಿನಾಕಧಾರಿಯು, ಬಂಧರಹಿತನು, ಸ್ವತಂತ್ರನು, ಮೃಗಗಳಂತೆ ಯುಕ್ತಾಯುಕ್ತವನ್ನರಿಯದ ದೈತ್ಯರನ್ನು ಸಂಹರಿಸುವವನು, ಸರ್ವಸಮರ್ಥನು, ಸ್ಥಿರನು, ಉಗ್ರಸ್ವರೂಪನೂ ಆದ ಪರಮೇಶ್ವರನಿಗೆ ನಮಸ್ಕಾರ. ಅನೇಕ ನೇತ್ರಗಳಿಂದ ಶೋಭಿಸುತ್ತ ಆಶ್ರಿತ ರಕ್ಷಣದ ಹೊಣೆಯನ್ನು ಹೊತ್ತು ಸಂಹಾರ ಕಾರ್ಯದಲ್ಲಿ ಸಮರ್ಥವೆನಿಸಿದ 3ನೆಯ ಕಣ್ಣು ಜ್ವಲಿಸುತ್ತಿರಲು ಎಲ್ಲಕ್ಕೂ ಅಧಿಪತಿಯೆನಿಸಿ ಬ್ರಹ್ಮ ಕಪಾಲವನ್ನು ಕೈಯಲ್ಲಿ ಹಿಡಿದು ವೀರನು, ಮೃತ್ಯುವಿಗೆ ಸಹ ಮೃತ್ಯುಸ್ವರೂಪನೂ ಆದ ತ್ರಯಂಬಕನಿಗೆ ನಮಸ್ಕಾರ. ಮುಖಭೇದದಿಂದ ಮಾಸಲು ಕೆಂಪು, ಕಿತ್ತಳೆ, ಅರಸಿನ ಮತ್ತು ಕೆಂಪು ಬಣ್ಣಗಳಿಂದ ಪ್ರಕಾಶಿಸುತ್ತ ಪಿನಾಕವೆಂಬ ಬಿಲ್ಲನ್ನು, ದಿವ್ಯ ಶರಗಳನ್ನು ಧರಿಸಿ ವಿಚಿತ್ರ ಕಾರ್ಯಗಳನ್ನು ಎಸಗಬಲ್ಲ ಕೆಂಜಡೆಯ ಮಹಾದೇವನಿಗೆ ನಮಸ್ಕಾರ. ಭೇರಿಯಂತೆ ಮಹಾಧ್ವನಿ ಮಾಡುತ್ತ ಒಂದೇ ಕಾಲಿನಲ್ಲಿ ನಿಂತು ತಾಂಡವ ನರ್ತನವನ್ನೆಸಗುತ್ತ ಜನ್ಮರಹಿತನೂ ಭಕ್ತರಿಗೆ ಸದ್ಬುದ್ಧಿದಾತನೂ ಆಗಿ ವಾನಪ್ರಸ್ಥ, ಗೃಹಸ್ಥ, ಬ್ರಹ್ಮಚರ್ಯ ಮತ್ತು ಸನ್ಯಾಸಗಳೆಂಬ 4 ಆಶ್ರಮ ಧರ್ಮಗಳಿಂದ ಉಪಾಸ್ಯನಾಗಿರುವ ಪರಮೇಶ್ವರನಿಗೆ ನಮಸ್ಕಾರ. ಸಾಂಖ್ಯ ಮತ್ತು ಯೋಗ ದರ್ಶನಗಳಿಂದ ಗಮ್ಯನಾಗಿ ಎಲ್ಲೆಡೆಗಳಲ್ಲಿ ವ್ಯಾಪಿಸಿರುವವನು, ತಪೋದೀಕ್ಷೆಯನ್ನು ತಳೆದವನು, ಕಾಮಾದಿ ಅರಿಷಡ್ವರ್ಗಗಳಿಗೆ ತುತ್ತಾಗದೆ ಅವುಗಳನ್ನು ಅಡಗಿಸುವವನು, ಸಕಲ ಮಂಗಳಗಳಿಗೆ ಅಧಿಪತಿಯೂ ಎನಿಸಿದ ಸರ್ವನಿಯಾಮಕನಿಗೆ ನಮಸ್ಕಾರ. ಜಗತ್ತನ್ನು ವ್ಯವಸ್ಥೆಗೊಳಪಡಿಸಿ ಏಕಾಗ್ರಚಿತ್ತನಾಗಿ ಪೂಜ್ಯರಿಗೆ ಸಹ ಪೂಜ್ಯನೂ ಮಹರ್ಷಿಯೂ ಎನಿಸಿ ಧರ್ಮ, ಜ್ಞಾನ, ಐಶ್ವರ್ಯ ಮತ್ತು ವೈರಾಗ್ಯಗಳೆಂಬ 4 ಪಾದಪೀಠಗಳಾಗಿರಲು ಪವಿತ್ರನೂ ರಕ್ಷಕನೂ ಭಕ್ತ ಪರಿಪಾಲನದಲ್ಲಿ ತ್ವರಾತಿಶಯ ಉಳ್ಳವನೂ ಆದ ಪ್ರಭುವಿಗೆ ನಮಸ್ಕಾರ. ಶಿಖಾವಂತನು,
ಉಗ್ರರೂಪನು, ಕೋರೆ ಹಲ್ಲಿನವನು, ಜಗತ್ಕಾರಣನು, ಪ್ರಕಾಶವಂತನು, ಆಗಮ ಪ್ರಸಿದ್ಧನು, ಮಹಾಪ್ರಾಜ್ಞನೂ ಆದ ತೇಜೋನಿಧಿಗೆ ನಮಸ್ಕಾರ. ಲೋಕಕಂಟಕರಾದ ದೈತ್ಯ ದಾನವರ ವಿಷಯದಲ್ಲಿ ಕ್ರೂರನು, ಜ್ಞಾನಾನಂದಾದಿ ಕಲ್ಯಾಣ ಗುಣಗಳನ್ನು ಬಿಡದವನು, ಪ್ರಳಯದಲ್ಲಿ ಜಗತ್ ಸಂಹಾರನೆನಿಸಿ ಭಯಂಕರನು, ಸಹಜವಾಗಿ ಮಂಗಳ ಸ್ವರೂಪನು, ಸೌಮ್ಯಾಕಾರನು, ದೇವತೆಗಳಲ್ಲಿ ಅಗ್ರಗಣ್ಯನು, ಧರ್ಮನಿರತನು, ಶುಭಕರನೂ ಆದ ಮಹೇಶ್ವರನಿಗೆ ನಮಸ್ಕಾರ. ಅವಧ್ಯನು, ಅಮೃತನು, ನಿತ್ಯನು, ಶಾಶ್ವತನು, ಸರ್ವವ್ಯಾಪಕನು, ಅತಿಶಯ ಗುಣಯುಕ್ತನು, ವಿಶ್ವಪೋಷಕನೂ ಆದ ಸರ್ವಸಾಕ್ಷಿಗೆ ನಮಸ್ಕಾರ. ಮಂಗಳದಾತನು, ಕ್ಷಮಾಶೀಲನು, ಸತ್ಯಾತ್ಮನು, ಪ್ರಕೃತಿ ಸಂಬಂಧರಹಿತನು, ಜಗತ್ಕರ್ತನು, ಕರ್ಮಾನುಸಾರವಾಗಿ ಫಲ ಕೊಡುವವನು, ಭೂತ ಭವಿಷ್ಯದ್ವರ್ತಮಾನಗಳನ್ನು ಬಲ್ಲವನು ಎನಿಸಿಕೊಂಡಿರುವ ತ್ರಿಶೂಲಧರನಿಗೆ ನಮಸ್ಕಾರ. ಯಜ್ಞಭಾಗದಿಂದ ಬಂದ ಸೋಮರಸವನ್ನು, ತುಪ್ಪವನ್ನು ಪಾನ ಮಾಡತಕ್ಕವನು, ತಾನು ತೀವ್ರವಾದ ತಪಸ್ಸನ್ನೆಸಗಿದಾಗ ಹೊಗೆಯನ್ನು ಹಬೆಯನ್ನು ಕುಡಿದವನು ಎನಿಸಿಕೊಂಡು ನಿರ್ಮಲನು, ಸರ್ವವ್ಯಾಪಿಯೂ ಸಂಹಾರಮೂರ್ತಿಯೂ ಆಗಿ ಸದ್ಯೋಜಾತನೆಂದು ಪ್ರಸಿದ್ಧನಾದ ಪರಮೇಶ್ವರನಿಗೆ ನಮಸ್ಕಾರ. ಅಂಧಕಾದಿ ರಾಕ್ಷಸರನ್ನು ಸಂಹರಿಸುವಾಗ ಅಸುರಾಂಶವನ್ನು ತೋರುತ್ತಾ ಮೋಡ ಮಿಂಚು ಮೊದಲಾದ ಸರ್ವ ವಸ್ತು ಸ್ವರೂಪನಾಗಿ ಸಕಲ ಲೋಕ ವಿಲಕ್ಷಣನಾಗಿ ಎಲ್ಲಕ್ಕಿಂತಲೂ ಶ್ರೇಷ್ಠನೆನಿಸಿ ನಿಖಿಲ ವಿಶ್ವಗಳನ್ನು ತನ್ನೊಳಗೆ ತುಂಬಿಕೊಂಡು ಆಶ್ರಿತರನ್ನು ದುರ್ಮಾರ್ಗಕ್ಕೆ ಬೀಳದಂತೆ ತಡೆಯುವ ಮಹಾಮಹಿಮನಿಗೆ ನಮಸ್ಕಾರ. ತ್ರಿಪುರಾಸುರನನ್ನು ಸಂಹರಿಸಿದವನು, ಭಕ್ತರ ಪಾಪವನ್ನು ಕಳೆಯುವವನು, ರುಜು ಸ್ವಭಾವದವನು, ಮುನಿವೇಷಧರನು, ತ್ರಿಶೂಲವನ್ನು ಹಿಡಿದವನು, ಎಲ್ಲರಿಂದಲೂ ಹೊಗಳಿಸಿಕೊಳ್ಳುವವನು ಮತ್ತು ಶಾಶ್ವತನೂ ಎನಿಸಿದ ಪುಲಸ್ತಿ ನಾಮಕನಾದ ಮಹಾದೇವನಿಗೆ ನಮಸ್ಕಾರ. ಎಲ್ಲರಿಗೂ ಪ್ರಿಯನಾದವನು, ದೈತ್ಯರ ವಿಷಯದಲ್ಲಿ ಅತಿ ಕೋಪಿಷ್ಠನು, ಸಕಲ ಸದ್ಗುಣಗಳಿಂದ ತುಂಬಿದವನು, ಶ್ರೇಷ್ಠನು, ವ್ರತಶೀಲನು, ಭಕ್ತರಿಗೆ ಶುಭ ಫಲವನ್ನುಂಟು ಮಾಡುವವನು, ನಿರ್ಮಲನು ಮತ್ತು ಜಿತೇಂದ್ರಿಯನೂ ಎನಿಸಿದ ಉಮಾಪತಿಗೆ ನಮಸ್ಕಾರ. ಅಸುರರನ್ನು ಸಂಹರಿಸುವವನು, ತನ್ನವರನ್ನು ಪೊರೆಯುವವನು, ಮೃತ್ಯುವನ್ನು ಜಯಿಸಿದವನು, ಯಜ್ಞಭಾಗಕ್ಕೆ ಅರ್ಹನು, ಅನುಗ್ರಹಾರ್ಥವಾಗಿ ಭಕ್ತರನ್ನು ತಪಸ್ಸಿನ ಮೂಲಕ ಸವೆಯಿಸುವವನು, ಉತ್ಕೃಷ್ಟವಾದ ಮನಸ್ಸಿನವನು, ಅಗ್ನಿಯಂತೆ ದೋಷಗಳನ್ನು ದಹಿಸುವವನು, ನಿರ್ಮಲನು ಎಂದು ಪ್ರಖ್ಯಾತನಾಗಿರುವ ಪರಶಿವನಿಗೆ ನಮಸ್ಕಾರ. ರಾಕ್ಷಸರನ್ನು ಸಂಹರಿಸುವವನು, ಉತ್ತಮ ಗತಿಯನ್ನು ಕೊಡುವುದಕ್ಕಾಗಿ ಜೀವರ ಪಶುಜನ್ಮವನ್ನು ಕಳೆಯುವವನು, ಅಡ್ಡಿ ಇಲ್ಲದವನು, ಸಕಲ ಜೀವರಾಶಿಗಳಿಗೂ ಪ್ರಾಣದಂತಿರುವವನು, ಭ್ರಾಂತಿರಹಿತನು, ದೃಢ ನಿಶ್ಚಯನು, ಬಹು ಪ್ರಯಾಸಾಗಮ್ಯನು ಎಂದೆನಿಸಿದ ಮಹಾಪುರುಷನಿಗೆ ನಮಸ್ಕಾರ. ಇಹ ಪರ ಸುಖಗಳನ್ನು ಕೊಡುವವನು, ಜಯಶಾಲಿಯು, ಲೋಕೇಶ್ವರನು, ಪಾಪಿಗಳಿಂದ ಆಶ್ರಯಿಸಲ್ಪಡದವನು, ಇಷ್ಟಾರ್ಥ ದಾನಕ್ಕಾಗಿ ಭಕ್ತರಿಂದ ಪೀಡಿತನಾದವನು, ಸರ್ವ ಸಮಾನನೂ ಆದ ಪರಮೇಶ್ವರನಿಗೆ ನಮಸ್ಕಾರ. ಅಂತರ್ಯಾಮಿಯು, ತೇಜೋಮಯನು, ಮಂಗಳಕಾರಿಯು, ಬಲಿಷ್ಠನು, ಲೋಕೇಶ್ವರನು, ದಿವ್ಯಜ್ಞಾನಿಯೂ ಆದ ಹಿರಣ್ಯಬಾಹುವಿಗೆ ನಮಸ್ಕಾರ. ವೇಗವಾಗಿ ಚಲಿಸುವ ಬಾಣಗಳಿಂದಲೂ ದಿವ್ಯಾಶ್ವಗಳಿಂದಲೂ ಕೂಡಿದವನಾಗಿ ಮಂಗಳ ರೂಪನೂ ಮೋಕ್ಷಪ್ರದನೂ ಆಗಿ ಜಡೆಯು
ಅದರಿಂದ ದೇಹವು ಹೊಂಬಣ್ಣವಾಗಿ ಪ್ರಕಾಶಿಸುತ್ತಿರಲು ಸರ್ವಜ್ಞನೆನಿಸಿದ ಮಹಾದೇವನಿಗೆ ನಮಸ್ಕಾರ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 47ನೆಯ ಅಧ್ಯಾಯದ ಷಷ್ಠಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.